ನೀಟ್ ಸಿನಿಮಾ 1.5 ಅವರ್ 2 ಅವರ್ 3 ಅವರ್ ಅನ್ವಾಂಟೆಡ್ ಎಲಿವೇಶನ್ ಸೀನ್ಸ್ ಎಲ್ಲ ಏನಿಲ್ಲ. ರೌಡಿಸಮ್ ಸಬ್ಜೆಕ್ಟ್ ಆದ್ರೂ ಇದು ಎಲ್ಲಾನು ಬರೀ ಬ್ಲಡ್ ಶೆಡ್ ಆ ತರ ಏನಿಲ್ಲ. ರಿವೆಂಜು, ಎಮೋಷನ್ಸು ಮತ್ತೆ ಸಾಂಗ್ಸು ಅಷ್ಟೇ. ಎಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಆಗ್ಲಿ, ಅನ್ವಾಂಟೆಡ್ ಫೈಟ್ಸು, ಸುಮ್ಮನೆ 2 ಕಾಲ ಅವರು ಆಡಿಯನ್ಸ್ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಫ್ಯಾಮಿಲಿನೂ ನೋಡ್ಬೋದು. ಆಮೇಲೆ ಮತ್ತೆ ಇನ್ನೊಂದ್ಸತಿ ಹೇಳಿದ್ದೆ ಹೇಳ್ತೀನಿ ಅಂತ 1.5 ಅವರ್ ಸಿನಿಮಾ ಚೆಕ್ 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 ಅಂತ. ಹೀರೋ ಕ್ಯಾರೆಕ್ಟರ್ ಆಗ್ಲಿ, ಹೀರೋಯಿನ್ ಆಗ್ಲಿ ನೀಟಾಗಿದೆ ಸಿನಿಮಾ. ಸಾಂಗ್ಸ್ ಅಂತೂ ಚೆನ್ನಾಗಿ, BGM ಅಂತೂ ತುಂಬಾ ಚೆನ್ನಾಗಿದೆ. ಸಾರಿ ಸರ್, ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಗೊತ್ತಾಗಲ್ಲ, ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಎಂಟರ್ಟೈನ್ಮೆಂಟ್, ಬಟ್ ಗೊತ್ತಲ್ಲ ರೌಡಿಸಮ್ ಅಂದ್ರೆ ಏನಾಗುತ್ತೆ, ಹೋದ್ರೆ ಯಾರು ರಿವೆಂಜ್ ಹೆಂಗಿರುತ್ತೆ, ಯಾರು ಹೆಂಗ್ ಟರ್ನ್ ಆಗ್ತಾರೆ, ಅದೇ ಅಲ್ವಾ ಮೇನು. ಅದನ್ನ ನೀಟಾಗಿ ಬಿಡಿಸಿ ಹೇಳಿದಾರೆ. ಜಾಸ್ತಿ ಹೇಳಕ್ಕಾಗಲ್ಲ, ಸಿನಿಮಾ ಸ್ಪಾಯ್ಲ್ ಆಗ್ಬಿಡುತ್ತೆ ಅವ್ರದ್ದು ಕುತೂಹಲ. ಥ್ಯಾಂಕ್ ಯು. ಇಷ್ಟ ಆಯ್ತು, ಬಂದು ನೋಡ್ಬೋದು. ಸೂಪರ್ ಫಿಲ್ಮ್. ಅವರು ಸ್ಟೈಲ್ ಇಷ್ಟ ಆಯ್ತು, ಫೈಟ್ ಇಷ್ಟ ಆಯ್ತು. ಆಮೇಲೆ ಸಿಗರೇಟ್ ಬಾಯಿ ಹಾಕೊಂಡು ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಹಾಡುಗಳು ಸೂಪರ್ ಆಗಿದೆ ಸರ್. ಚೆನ್ನಾಗಿತ್ತು ಚೆನ್ನಾಗಿದೆ ಸರ್. ಹೀರೋಯಿನ್ ನಮ್ಮ ಮಗಳೇ ಸರ್. ಸೂಪರ್. ಏನ್ ಇಷ್ಟ ಆಯ್ತು? ಅವ್ರ ಆಕ್ಟಿಂಗು, ಅವ್ರ ಆಕ್ಟಿಂಗ್ ಇಷ್ಟ. ಹೀರೋಯಿನ್ದು ಇರೋದು ಎಲ್ಲ, ಹುಡುಗರು ಎಲ್ಲ ಚೆನ್ನಾಗಿದೆ. ಸೂಪರ್. ಅವ್ರ ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತು. ಹೊಸ ಹೀರೋಯಿನ್ ಬೆಳಿಬೇಕು. ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ ಸರ್. ಪ್ರತಿಯೊಬ್ರು ಹೊಸಬ್ರು ಅಂತ ಆಕ್ಟಿಂಗ್ ಅನ್ಸೋದಿಲ್ಲ. ಸಿನಿಮಾ ಹೋಗೋ ಸ್ಪೀಡ್ ನೋಡಿದ್ರೆ ಇನ್ನೂ ತುಂಬಾ ಸಖತ್ತಾಗಿದೆ ಸಿನಿಮಾ ಅನ್ನೋಕೆ. ಮತ್ತೊಮ್ಮೆ ನೋಡ್ಲೇಬೇಕು. ಹಿಡ್ಕೊಂಡು ಬರ್ತಾರೆ ಅಂತ ಅನ್ನೋರ್ಗೆ ಏನ್ ಹೇಳ್ತಾರೆ ಸರ್? ಪ್ರತಿಯೊಬ್ಬ ಯುವಕರು ನೋಡ್ಲೇಬೇಕು. ಇವತ್ತಿನ ಲೋಕಲ್ ರೌಡಿಸಮ್ ಆಗ್ಬೋದು, ಏನೇ ಬೆಂಗಳೂರಲ್ಲಿ ಭಯ ಅಂತಾರೆ, ಅದೇನ್ ಇರಲ್ಲ. ಯಾಕೆ ಬರ್ತಾರೆ ರೌಡಿಸಮ್ಗೆ ಅಂತ ಈ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸರ್, ಲವ್, ಹೊಡೆದಾಟ, ತಂದೆ ತಾಯಿ ಸೆಂಟಿಮೆಂಟ್, ಪ್ರತಿಯೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅನ್ಬೋದು. ಆಚೆಯಿಂದ ಲಾಂಗ್ ಕಾಣ್ಬೋದು, ಒಳಗಡೆ ಬೇರೆನೇ ಇದೆ ಕತೆ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಹಾಡುಗಳೆಲ್ಲ ಇಷ್ಟ ಆಯ್ತು. ಅದೇ ಸ್ವಲ್ಪ ಮಚ್ಚಿಡಿಯೋದು ಮಾಮೂಲಿನೇ ಅಲ್ವಾ. ಶಿವರಾಜ್ ಕುಮಾರ್ ತುಂಬಾ ಮಾಡ್ಬಿಟ್ಟಿದಾರಲ್ಲ. ಶಿವರಾಜ್ ಕುಮಾರ್ ಆ ಥರದ್ದೆಲ್ಲ ಅದ್ರಲ್ಲೆಲ್ಲ ಮುಂದೆ ಬಂದಿದಾರಲ್ಲ. ಇವರು ಸ್ವಲ್ಪ ಬರ್ತಾರೆ ಮುಂದೆ. ಚೆನ್ನಾಗಿದ್ದಾರೆ ನೋಡಕ್ಕೆ. ಚೆನ್ನಾಗಿದೆ ಗಂಡಿದಾರ ಕಥೆ ಸಖತ್ತಾಗೈತೆ. ಖುಷಿ ಆಗುತ್ತೆ, ಎಲ್ಲರೂ ನೋಡ್ತಾರೆ. ಒಳ್ಳೇದಾಗ್ಲಿ ಸರ್ ಅಂತ. ಹೊಸಬರು ಮೂವಿ. ಸಂಗ್ರಾಮ್ ಸಿಂಗ್ ಸರ್ ಮತ್ತೆ ಅಶೋಕ್ ಕುಮಾರ್ ಸರ್ ರಿಯಲ್ ಸ್ಟೋರಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ ಸೂರ್ಯ ಅವರು. ಚೆನ್ನಾಗಿದೆ ಸರ್ ಮೂವಿ, ನೋಡ್ಬೋದು. ಬಹಳ ಚೆನ್ನಾಗಿದೆ. ಫಸ್ಟ್ ನಾವು ಪೋಸ್ಟರ್ಗಳೆಲ್ಲ ನೋಡಿದಾಗ ಬರೀ ರೌಡಿಸಮ್ ಫಿಲಮು ಅಂತ ಅನ್ಕೊಂಡಿದ್ವಿ. ಬಟ್ ಒಳಗಡೆ ಬಂದು ನೋಡಿದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ. ಮತ್ತೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಂದು ಡ್ಯುಯೆಟ್ ಸಾಂಗ್, ಮೆಲೋಡಿ ಸಾಂಗ್ ಬಹಳ ಚೆನ್ನಾಗಿದೆ. ಮತ್ತೆ ತಾಯಿಯ ನಾಲಿ ಹಾಡು ಕೇಳಲ್ಲ, ಆ ಹಾಡು ಬಹಳ ಚೆನ್ನಾಗಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಆಯ್ತು. ಫಿಲ್ಮ್ ಡಿಫ್ರೆಂಟ್ ಆಗಿದೆ. ಸ್ಟಾರ್ ಫಿಲಂ ಅವರು ಹೆಸರಿಂದಾನೇ ಸ್ಟಾರ್, ಒಂದು ಇದರಿಂದಾನೇ ಸಿಂಬಲ್ ಇಂದಾನೇ ಅದು ಮೂವಿ ರಿಲೀಸ್ ಮಾಡಿದ್ರು. ಬಟ್ ಇದರಲ್ಲಿ ಹೊಸ ಪ್ರೊಡ್ಯೂಸರು, ಹೊಸ ನಿರ್ಮಾಪಕರು ಇದ್ದಾರೆ. ಎಲ್ಲರೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮನೆಯವರು ಕೂಡ ಹೊಸ ಪ್ರತಿಭೆನೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದ್ಸಾರಿ ನೋಡ್ಬೇಕು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸ್ಬೇಕು ಅಂತ ಎಲ್ಲರ ಹತ್ರನೂ ಕೇಳ್ಬೋದು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆಯಪ್ಪ. ಈ ತರ ಫಿಲಂ ಬರ್ಬೇಕು. ಇದೇ ತರ ಹೊಸ ಪೀಳಿಗೆಗಳು ಹೊಸದಾಗಿ ಬರ್ಬೇಕು. ತುಂಬಾ ಚೆನ್ನಾಗಿತ್ತು. ಸ್ಟೋರಿ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತು. ಸೂಪರ್. ಡೈರೆಕ್ಷನ್ ಎಲ್ಲ ಹೇಗಿದೆ ಸರ್? ಡೈರೆಕ್ಟರ್ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದೆ ಸರ್, ಸೂಪರ್ ಸರ್. ಸ್ಟಾರ್ ಮೂವಿ ನೋಡಿ, ನಿಜವಾಗ್ಲೂ ಸೂಪರ್ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಚೆನ್ನಾಗಿ. ನಾವು ಶೂಟ್ ಮಾಡ್ಬೇಕಾದ್ರೆ ನಾನೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ಲರೂ ಸಹಕರಿಸಿ. ಥ್ಯಾಂಕ್ ಯು. ಮೆಸೇಜ್ ಅನ್ನೋದಕ್ಕಿಂತ ಎಂಟರ್ಟೈನ್ಮೆಂಟು ಅಂದ್ರೆ ಒಂದು ಮೆಸೇಜು. ರೌಡಿಸಮ್ ಬರೋರು ಎಲ್ಲರೂ ರೌಡಿಸಮ್ ಮಾಡಿ ಸ್ಮಶಾನಕ್ಕೆ ಹೋಗ್ತಾರೆ. ಇಲ್ಲಿ ಸ್ಮಶಾನದಿಂದನೇ ರೌಡಿಸಮ್ ಬರ್ತಾರೆ. ಅದೇ ಒಂದು ಡಿಫ್ರೆಂಟ್ ಅಂತ ಹೇಳ್ಬೋದು. ಖಂಡಿತ ಇಲ್ಲ. ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಎಲ್ಲ ಇದೆ. ಖಂಡಿತ ನೋಡಿ, ಎಂಟರ್ಟೈನ್ಮೆಂಟ್ ಆಗುತ್ತೆ. ಪ್ಲೀಸ್ ನೋಡಿ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮಗೆ? ನಮ್ಗ ಗೊತ್ತಿಲ್ಲ. ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಇದೆ. ರೌಡಿಸಮ್ ಅಲ್ಲೇ ಈ ಲೇಟೆಸ್ಟ್ ಬಂದಾಗಿದೆ ಫಿಲಿಮ್. ಚೆನ್ನಾಗಿ ಬರ್ತಾ ಇದೆ. ಅವರು ಬ್ಯಾಕ್ ಗ್ರೌಂಡ್ ಏನು ಇಲ್ದಿರ ಬೆಳೆದಿದ್ದು ಭಾಳ ಒಂದು ಇದರಲ್ಲಿ ಟಾಪಲ್ಲಿ ಬಂದಿದೆ.
ಚೆನ್ನಾಗಿ ಬಂದಿದೆ ಎಲ್ಲ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಗೊತ್ತಿದೆ. ಒಳಗಡೆ ಕುತ್ಕೊಂಡು ನೋಡ್ಬೇಕಾದ್ರೆ ಒಂದು ಗೊತ್ತಿದೆ. ನಮ್ಮ ಏರಿಯಾದಲ್ಲೇ ಮಾಡಿರೋದು ಪತ್ರಗುಪ್ಪೆ, ಚೆನ್ನಾಗಿದೆ. ಆದ್ರೆ ಎಲ್ಲರೂ ಬಂದು ನೋಡ್ಬೋದು, ಈಚ್ ಕಡೆ ಅಂತ ಬಂದು ನೋಡ್ಬೋದು. ಚೆನ್ನಾಗಿದೆ ಫಿಲಮ್ ಮಾತ್ರ. ಅವರು ಹೀರೋ ಇದು ಮಾಡ್ತಾರಲ್ಲ ಚೆನ್ನಾಗಿತ್ತು. ಅಂದ್ರೆ ಚೆನ್ನಾಗಿತ್ತು ಕಾನ್ಸೆಪ್ಟ್. ಚೆನ್ನಾಗಿದೆ ಎಲ್ಲ ಮೂವಿ ಚೆನ್ನಾಗಿದೆ. ಹೇಳೋಣ ಫಿಲಮ್ ಬಂದ್ರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ರಿಯಲ್ ಸ್ಟೋರಿ ಹಿಂದೆ ಈ ಘಟನೆಗಳು ನಡೀತಾ ಇದೆ ಇವಾಗ. ಈಗೆಲ್ಲ ಹುಡುಗರು ಏನ್ ಮಾಡ್ತಾರೆ, ಲಾಂಗು ಮಚ್ಚು ಇದೆಲ್ಲ ಇದನ್ನೇ ತೋರಿಸ್ತಾ ಇದ್ರೆ ಯುವ ಜನಕ್ಕೆ ಇದನ್ನೇ ಕರೀತಾರೆ. ಅದು ಬದಲಾವಣೆ ಆಗ್ಬೇಕು, ಒಳ್ಳೆ ಶಿಕ್ಷಣ ಸಿಗ್ಬೇಕು, ಅವ್ರಿಗೆ ಒಳ್ಳೆ ಮೂವಿ ಆಗ್ತದೆ. ಕನ್ನಡದಲ್ಲಿ ಒಂದು ಮೂವಿ ಬಂದಿದೆ, ನಡೀಲಿ. ಕನ್ನಡ ಮೂವಿಗೆ ಟೇಕ್ ಆಗಿ ಬಂದು ನೋಡಿ. ಅವ್ರು ಸಕ್ಕತ್ತಾಗಿದೆ, ಯಾರು ಮಿಸ್ ಮಾಡಬೇಡಿ. 100 days ಓಡ್ಲಿ ಅಂತ ಎಲ್ಲರೂ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಎಲ್ಲರೂ ಮೂವಿ. ನಮ್ಗೆ ಮೂವಿದು ಐಕಾನ್ ಸ್ಟೈಲ್ಸ್, ಹೀರೋದ ಐಕಾನ್ ಸ್ಟೈಲ್ಸ್ ಸಕ್ಕತ್ತಾಗಿದೆ. ಬಂದು ನೋಡಿ. ಚೆನ್ನಾಗಿ ಬಂದಿದೆ ಮೂವಿ, ಚೆನ್ನಾಗಿ ಮಾಡಿದೀವಿ ಎಲ್ಲರೂ ಆಕ್ಟಿಂಗ್ ನೋಡಿ. ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಮೂವಿನ ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ಸ್ನ. ಚೆನ್ನಾಗಿದೆ ಮೂವಿ, ಎಲ್ಲ ಚೆನ್ನಾಗಿ ಮಾಡಿದೀವಿ ಆಕ್ಟಿಂಗ್. ಪ್ಲೀಸ್ ವೇಟ್ ಫಾರ್ ಪಾರ್ಟ್ 2. ಕತೆ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ತರ ಐಕಾನಿಕ್ ಕತೆ ಯಾರು ಮಾಡಿರ್ಲಿಲ್ಲ. ಬಟ್ ಭೀಮಾ ನೆಕ್ಸ್ಟ್ ಇದು ಒಂದು ಟೆಂಪ್ಟಿಂಗ್ ಮೂವಿ ಅನ್ಬೋದು. ಆಮೇಲೆ ಸರ್ ಹೀರೋ ಸರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಂಟ್ರಿ ಆಗ್ಲಿ, ಅವರ ಏನೇ ಒಂದು ಸ್ಟೈಲ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.